ಬಿಗ್ ಬಾಸ್ ಅಲ್ಲಿ ನೀವು ತುಂಬಾ ಟ್ರೋಲ್ ಆಗಿರೋ ಒಂದು ಹಾಡು ರಾರಾ. ಇದೆಲ್ಲ ನಾಟಕ ನಿಮ್ಮ ಬೇಡ, ಇದೆಲ್ಲ ನಾಟಕ ನಿಮ್ಮ ಬೇಡ. ನಮಗಲ್ಲಿ ನನಗೆ ನಮ್ಮ ರಕ್ಷಿತ್ ಅವರು ನನಗೆ ಕೊಡ್ತಾ ಇದ್ದಂಥ ಕಾಟ ನನಗೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ, ನಮಗೆ ಬೈಯೋಕ್ಕೂ ಆಗಲ್ಲ, ಹೊಡೆದಾಡೋಕ್ಕಾಗಲ್ಲ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸೊ ಹಾಗಾಗಿ ಅದನ್ನು ಹೊರಗಡೆ ಹಾಕಬೇಕಲ್ಲ. ಸೊ ಅವ್ರು ಮಾಡ್ತಾ ಇದ್ದಿದ್ದು ಒಂದೊಂದನ್ನು ನಾನು ಇಮಿಟೇಟ್ ಮಾಡ್ತಾ ಇತ್ತು. ನಮ್ಮ ಟ್ರೋಲ್ ಸ್ನೇಹಿತರು ಅದನ್ನು ಎಷ್ಟು ಟ್ರೋಲ್ ಮಾಡಿ ಅದನ್ನು ಜನಗಳಿಗೆ ಎಷ್ಟು ಎಂಜಾಯ್ ಮಾಡ್ಸೋಕ್ಕಾಗುತ್ತೆ ಮಾಡಿಸಿದ್ದಾರೆ. 100% ಹೌದು. ಚಿಕ್ಕದೆಲ್ಲ ಸಾಲ್ವ್ ಆಗಿ ಹೋಗುತ್ತೆ. ಅವ್ರದ್ದು ಮೂಡ್ ಚೇಂಜ್ ಆದಾಗ ಏನಾಗುತ್ತೆ, ನಿಮ್ದು ಅಪ್ರೋಚ್ ಚೇಂಜ್ ಆಗುತ್ತೆ. ಸೊ ನಾವೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಅಂತಂದಾಗ ನಮಗೆ ಸಂತೋಷ ಅಲ್ವೇ. ಈ ತುಂಬಾ ಸ್ಪಿರಿಚುವಲ್ ಬಗ್ಗೆ ಮಾತಾಡ್ತೀರಾ ನೀವು, ಸ್ಪಿರಿಚುವಲ್ ಕಡೆಗೆ ಒಲವು ಜಾಸ್ತಿ, ಯಾಕೆ? ಸ್ಪಿರಿಚುವಲ್ ಒಲವು ಜಾಸ್ತಿ ಯಾಕೆ ಅಂತಂದರೆ ಅದರಲ್ಲಿ 2 ಜರ್ನಿ ಇದೆ ನಂದು. ಎಲ್ಲಿ ಶುರು ಆಗುತ್ತೆ ಅಂತ ಹೇಳಿದ್ರೆ, ಇದನ್ನು ಬೇರೆ ಇಂಟರ್ವ್ಯೂಲ್ಲೂ ಹೇಳಿದ್ದೀನಿ ನಾನು. ನನಗೆ ದೇವರು ಹೇಗೆ ಪರಿಚಯ ಆಗ್ತಾರೆ ಅಂತ. ಮಂಗಳೂರಿನವನು, ನಮ್ಮ ಗಾಡ್ ಫಿಯರಿಂಗ್ ಫ್ಯಾಮಿಲಿ, ತುಂಬ ಸ್ಪಿರಿಚುವಲ್, ಆಧ್ಯಾತ್ಮಿಕತೆ ಮತ್ತು ಹೈಲಿ ಸೂಪರ್ಸ್ಟಿಷಿಯಸ್, ಸ್ವಲ್ಪ ಆರ್ಥೋಡಾಕ್ಸ್ ಟೈಪ್ ಆಫ್ ಫ್ಯಾಮಿಲಿಯಿಂದ ಬರ್ತೀನಿ. ಸೊ ಚಿಕ್ಕದ್ರಿಂದ ದೇವಸ್ಥಾನಕ್ಕೆ ಹೋಗೋದಂದರೆ ಇಷ್ಟ ಅಲ್ಲ ನನಗೆ. ನಮ್ಮ ಅಜ್ಜಿ ಅಮ್ಮ ಯಾರೆಲ್ಲ ಅಪ್ಪ ಎಲ್ಲ ಹೇಳ್ಕೊಂಡು ಹೋಗ್ತಾಯಿದ್ರು. ಅದು ಬೇರೆ ವರ್ಷಕ್ಕೊಂದೊಂದು ಸರ್ತಿ ನಮ್ಮ ಹೆಸರಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾಯಿದ್ರು. ನನಗೆ ಯಾವಾಗ ಎದ್ದು ಓಡ್ತೀನಿ ಅಲ್ಲಿಂದ ಅಂತ ನಮ್ಮನ್ನೇ ಕೂರಿಸಿ ಮಾಡ್ತಾಯಿದ್ದಿದ್ದು. ಅದಷ್ಟು ಮುಗಿಯೋವರೆಗೆ ಒಂದೊಂದು ಶಾಪ ಥರ ಹೀಗಿತ್ತು. ದೇವರು ದೇವರು ದೇವರು. ಒಂದು ಸಲ ಏನಾಗುತ್ತೆ, ಕೂರ್ಗಲ್ಲಿರಬೇಕಾದ್ರೆ ನಾನೊಂದು ಸಿನಿಮಾ ನೋಡ್ತಾ ಇರ್ತೀನಿ, ಸೂಪರ್ನೋವಾ ಅಂತ. ಸೂಪರ್ನೋವಾ ಅಂತ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಕರೆಂಟ್ ಹೊರಟೋಗ್ಬಿಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಗೆಲ್ಲ ಈಗೆಲ್ಲ ಮತ್ತೆ ತೆಗೆದು ನೋಡ್ಬೋದು. ಆಗ ಹಾಗಲ್ಲ, ಟಿ ವಿಲಿ ಒಂದು ಸರ್ತಿ ಬಂತು, ದೂರದರ್ಶನಲ್ಲಿ ಬಂತು ಅಂತಂದರೆ ಇನ್ನು ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಭಾಳ ಇಂಟ್ರೆಸ್ಟಲ್ಲಿ ಮಧ್ಯಾಹ್ನ ಕೂತ್ಕೊಂಡು ನೋಡ್ತೀನಿ, ಕರೆಂಟ್ ಹೊರಟೋಗಿತ್ತು. ಏನು ಮಾಡಲಿ ಕರೆಂಟ್ ಇಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಚಡಪಡಿಕೆ ಶುರು ಆಯಿತು. ನಂತರ ಏನು ಮಾಡ್ತೀನಿ, ದೇವ್ರು ಅಂತಾರಲ್ಲ, ನೋಡೋಣ ನಮ್ಮ ದೇವ್ರ ಮನೆಗೆ ಹೋಗ್ಬಿಟ್ಟು ಒಂದು ಊದ್ಬತ್ತಿ ಕತ್ತಿಸ್ಬಿಟ್ಟು, ನನ್ನ ತುಂಬ ಇಂಟ್ರೆಸ್ಟಿಂಗ್ ಇದೆ ಪಿಕ್ಚರು, ನೀನು ಕರೆಂಟ್ ಕೊಡಲೇಬೇಕೀಗ, 5 ನಿಮಿಷದೊಳಗಡೆ ನಾನು ಕರೆಂಟ್ ಕೊಡಬೇಕು, ತುಂಬ ಇಂಟ್ರೆಸ್ಟಿಂಗ್ ಇದೆ ದೇವರೇ, ನಿನಗೆ ನಾನು ಊದ್ಬತ್ತಿ ಎಲ್ಲ ಕತ್ತಿಸಿ, ನೀನು ನಿಜ ಅಂತ ಇದ್ದರೆ ನೀನು ನನ್ನ ಕರೆಂಟ್ ಬರ್ಸ್ಬೇಕು. ಊದ್ಬತ್ತಿ ಇಟ್ಟು ಹಿಂಗೆ ಬಂದಿಲ್ಲ, ಟಿ ವಿ ಹತ್ರ ಕರೆಂಟ್ ಬರುತ್ತೆ. ಕೋಇನ್ಸಿಡೆನ್ಸಾ ಅಥವಾ ನನ್ನ ಇನೋಸೆನ್ಸಾ, ಎರಡೂ ಅವತ್ತು ಒಂದಾಗುತ್ತೆ. ಅವತ್ತಿಂದ ಎಲ್ಲೋ ಒಂದು ಸಣ್ಣದಾದಂಥದ್ದು ಒಂದು ನಂಬಿಕೆ ಶುರು ಆಗುತ್ತೆ. ಸಮಥಿಂಗ್ ಕಾಲ್ಡ್ ಗಾಡ್ ಎಕ್ಸಿಸ್ಟ್ ಅಂತ. ಇಟ್ ಮೇ ಬಿ ಅ ಕೋಇನ್ಸಿಡೆನ್ಸ್, ಮೇ ಬಿ ಇಟ್ಸ್ ಮೈ ಇನೋಸೆನ್ಸ್. ಅಲ್ಲಿಂದ ನನ್ನ ಜೀವನದಲ್ಲಿ ಏನು ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಪ್ರತಿಯೊಂದನ್ನು ಅವ್ರಿಗೆ ಕೇಳೋಕ್ಕೆ ಶುರು ಮಾಡ್ತೀನಿ. ನಾನು ಏನು ಕೇಳ್ತೀನಿ ಅದಕ್ಕಿಂತ ತುಂಬ ಚೆನ್ನಾಗಿರೋದು ಸಿಗ್ತಾ ಹೋಗುತ್ತೆ. ನನಗೆ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಮೇಲೆ ನನಗೆ ಕೆಲವರೆಲ್ಲ ತುಂಬ ಅನ್ಯಾಯ ಮಾಡೋಕ್ಕೆ ನೋಡಿದ್ರು, ಮೋಸ ಅನ್ಯಾಯ ಎಲ್ಲ ಮಾಡೋಕ್ಕೆ ನೋಡಿದ್ರು. ಆಗ ನನ್ನ ಮಾತು ಕೇಳೋರೇ ಇಲ್ಲ. ಈಗ ನನ್ನ ತಂದೆ ತಾಯಿ ಹೇಗೆ ಅಂತಂದರೆ, ಚಿಕ್ಕ ವಯಸ್ಸಿಂದ ಸ್ವಲ್ಪ ಜೋರು, ನಾನು ತುಂಬ ಅಫ್ರೆಂಟ್ ಮಾತಾಡ್ಬಿಡ್ತೀನಿ. ಏನೇ ತಪ್ಪು ಸರಿ ಏನೇ ಇದ್ರೂ ಮುಂದೆನೇ ಮಾತಾಡ್ಬಿಡ್ತೀನಿ, ಇದು ತಪ್ಪು ಇದು ಸರಿ ಅಂತ. ಮತ್ತು ತುಂಬ ಅಗ್ರೆಸಿವ್ ಆಗಿ ಹೋಗ್ಬಿಡ್ತೀನಿ. ತಪ್ಪೇ, ಅದು ಅಪ್ಪ ಆಗಲಿ ಅಮ್ಮ ಆಗಲಿ ಯಾರೇ ಆಗಿರಲಿ, ತಪ್ಪೇ ನನಗೆ. ಸೊ ನಾನೇ ಜೋರು ಮನೆಯಲ್ಲಿ. ಎಲ್ಲರ ಪ್ರಕಾರ ಏನು ಅಂತಂದರೆ ನಾನು ತುಂಬ ಜೋರು ಅಂತ. ಆದರೆ ಒಳಗಡೆ ಐ ಆಮ್ ವೆರಿ ಇಮೋಷ್ನಲ್ ಗೈ. ನನಗೆ ತಡ್ಕೊಳಕ್ಕಾಗಲ್ಲ, ನನಗೆ ಇಮೋಷನ್ ತಡ್ಕೊಳಕ್ಕಾಗಲ್ಲ. ಬಟ್ ಅದನ್ನು ಭಾಳ ತುಂಬ ಲೌಡಾಗಿ ಐ ಎಕ್ಸ್ಪ್ರೆಸ್ ಇಟ್. ನನಗಿದ್ದಿದ್ದು ದೇವರೊಬ್ಬನೇ ಹೇಳ್ಕೊಳ್ಳೋದಕ್ಕೆ, ಹಿಂಗಾಯಿತು ದೇವರೇ, ಹಿಂಗೆ ಮಾಡಿದ್ರು, ನಿನಗೆ ಗೊತ್ತಲ್ಲ ಸತ್ಯ. ಅವರಿಗೆ ಬೀಳ್ತಾಯಿತ್ತು ಒಂದೊಂದು ಗುಣ. ಒಂದು ಸ್ವಲ್ಪ ಟೈಮ್ ಆದಮೇಲೆ ಅದು ಏನಾಯಿತು, ಸ್ಟ್ರಾಂಗ್ ಆಗ್ತಾ ಹೋಯಿತು ನಂಬಿಕೆ. ಒಂದು ಟೈಮ್ವರೆಗೆ ಜೀವನದಲ್ಲಿ ಭಗವಂತ ಏನಿದ್ದ, ನನ್ನ ಜೀವನದಲ್ಲಿ ಭಗವಂತ ಅನ್ನೋದು ದಟ್ ಅಲ್ಟಿಮೇಟ್ ಪವರ್. ನನಗೆ ಹಿಂದೂ ಮುಸ್ಲಿಮು ಕ್ರಿಶ್ಚನ್ ಏನಿಲ್ಲ, ನನಗೆ ಅವನೊಬ್ಬ ಬೆಳಕು. ಪ್ರಪಂಚದಲ್ಲಿ ಸತ್ಯ ಏನು ಅಂತಂದರೆ, ಕತ್ತಲೆ ಮತ್ತು ನಿಶಬ್ದವೇ ಅಲ್ಟಿಮೇಟ್ ಟ್ರುತ್. ಆ ನಿಶಬ್ದ ಮತ್ತು ಕತ್ತಲಿಂದ ಹೊರಹೊಮ್ಮಿರುವಂಥ ಬೆಳಕು ಏನಿದೆ, ಆ ಬೆಳಕಿನಿಂದ ಏನು ಮಾಯೆ ಮತ್ತು ಈ ಸೃಷ್ಟಿಯಾಗಿದೆ
ವಾಟ್ ಯು ಕಾಲ್ ಎಸ್ ಯೂನಿವರ್ಸ್, ಆ ಬೆಳಕು ಇಸ್ ಗಾಡ್. ಆ ಬೆಳಕುನೇ ನಡೆಸ್ತಾ ಇರೋದು ಎಲ್ಲವನ್ನು. ಅವನೇ ಜೀಸಸ್, ಅವನೇ ಗಣಪತಿ, ಅವನೇ ಈಶ್ವರ, ಅವನೇ ಎಲ್ಲ, ಅವನೇ ನನ್ನ ಮಹಾಕಾಲ್. ಓಕೆ, ಎಲ್ಲವೂ ಅವರೇ. ಮನುಷ್ಯ ಹುಚ್ಚ, ನಾನು ಹಿಂದೂ, ನಾನು ಮುಸ್ಲಿಮು, ನಾನು ಅದು, ನಾನಿದು. ಮನುಷ್ಯ ಹುಚ್ಚ. ನಾನು ಇಲ್ಲಿ ಅವನು, ನಾನು ಅಲ್ಲಿ ಅವನು, ನಾನು ಈ ಪಂಗಡ, ನಾನು ಈ ಜಾತಿ. ಹುಚ್ಚ. ಆಯಿತಾ? ಸೊ ನನಗೆ ಅಲ್ಲಿಂದ ದೇವರು ಶುರು ಆಗ್ತಾರೆ. ಮತ್ತು ನನ್ನ ಅಂಡರ್ಸ್ಟ್ಯಾಂಡಿಂಗ್ ದೇವ್ರ ಬಗ್ಗೆ ಹೋಗುತ್ತೆ. ಒಂದು ಟೈಮ್ವರೆಗೆ ನಾನು ಏನು ಕೇಳ್ಕೊಳ್ಳೋದು ಮಾತ್ರ ದೇವ್ರ ಹತ್ರ, ನನಗಿದು ಬೇಕು, ನನಗೆ ಬೈಕ್ ಬೇಕು, ನನಗೆ ಈ ಕಾರ್ ಬೇಕು, ನನಗೆ ಇದು ಬೇಕು, ನನಗೆ ಈ ಟಾಯ್ಸ್ ಬೇಕು ಅಂತ. ನಂತರ ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಹೋದೆ. ಆ್ಯಕ್ಚುಲಿ ನಾನು ಕೇಳೋದಲ್ಲ, ಅವ್ರಿಗೆ ಆಲ್ರೆಡಿ ಗೊತ್ತು ನನಗೇನು ಕೊಡಬೇಕು, ನನ್ನ ಕರ್ಮಾನುಸಾರ. ನಮ್ಮನ್ನು ತುಂಬ ಪ್ರೀತಿ ಮಾಡೋರು ಅವರು, ಭಗವಂತ ತುಂಬ ಪ್ರೀತಿ ಮಾಡೋರು. ನೀವು ಏನೂ ಕೇಳಬೇಡಿ, ನೀವು ದೇವಸ್ಥಾನಕ್ಕೆ ಹೋಗಬೇಡಿ, ನೀವು ಏನೂ ಕೇಳ್ಕೊಬೇಡಿ. ಈಗ ನಾನು ಕೈ ಮುಗಿತೀನಿ, ನಾನು ಮಂತ್ರಗಳನ್ನು ಹೇಳ್ತೀನಿ, ನಾನು ಕೈ ಮುಗಿತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದು. ಅದು ಅವ್ರನ್ನ ಮೆಚ್ಚೋದಕ್ಕಲ್ಲ, ನಾನು ಮಾಡ್ಕೊಂಡು ಬಂದಿದ್ದೀನಿ. ನಿನಗಿಷ್ಟನೋ ಇಲ್ವೋ, ನಾನು ಮಾಡೇ ಮಾಡ್ತೀನಿ ಇದನ್ನು. ಅದು ನನ್ನ ಕಮಿಟ್ಮೆಂಟ್ ನಿಮಗೆ. ನನಗೆ ನಾನು ಪದಗಳು, ಮಂತ್ರಗಳನ್ನು ಹೇಳ್ತೀನಿ. ಆ ಮಂತ್ರಗಳ ಪದಗಳು ಬಹಳ ಚೆನ್ನಾಗಿರುತ್ತೆ ಹೇಳೋದಕ್ಕೆ. ಅದರಲ್ಲಿ ಶಕ್ತಿ ಇರುತ್ತೆ, ನನ್ನನ್ನು ರೀಸೆಟ್ ಮಾಡುತ್ತೆ. ನಾನೀಗ ಹೊರಗಡೆ ಹೋಗ್ತೀನಿ, ನನಗೆ ಹಲವಾರು ಅನುಭವಗಳಾಗುತ್ತೆ. ಪ್ರಾಕೃತಿಕವಾಗಿ, ಆಮೇಲೆ ಜನಗಳಿಂದ ಹಲವಾರು ಅನುಭವಗಳಾಗುತ್ತೆ. ಅದರಲ್ಲಿ ಕೆಲವು ಪಾಸಿಟಿವ್ ಇರುತ್ತೆ, ಕೆಲವು ನೆಗೆಟಿವ್ ಆಗುತ್ತೆ. ಇದೇನು ಮಾಡುತ್ತೆ? ರೀಸೆಟ್ ಮಾಡುತ್ತೆ ನನ್ನನ್ನು. ಮಂತ್ರಗಳನ್ನು ಹೇಳಿದಾಗ ಇಟ್ ಗೆಟ್ಸ್ ಬ್ಯಾಕ್ ಮೀ ಇನ್ ಟು ಮೈ ಕಾನ್ಷಿಯಸ್. ನನ್ನ ಕಾನ್ಷಿಯಸ್ನೆಸ್ ಏನಿದೆ ಅಲ್ಲಿಗೆ ನನ್ನ ತಂದು ಮತ್ತೆ ಇಡುತ್ತೆ. ನನ್ನನ್ನು ಕಳೆದೋಗಕ್ಕೆ ಬಿಡಲ್ಲ. ನನ್ನನ್ನು ಕಾನ್ಷಿಯಸ್ನೆಸ್ಸಲ್ಲಿ ಇರುತ್ತೆ. ಮತ್ತು ಬೇಕು, ಭಕ್ತಿ ಬೇಕು ಮನುಷ್ಯನಿಗೆ. ಭಯ ಮತ್ತು ಭಕ್ತಿ ಬೇಕು ಮನುಷ್ಯ. ಅವನು ಟ್ರ್ಯಾಕಲ್ಲಿ ಇರಬೇಕಂದ್ರೆ. ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ ಇಲ್ದಿರೋ ಗಾಡಿ ಆಗುತ್ತೆ. ಬ್ರೇಕ್ ಇಲ್ದಿರೋ ಗಾಡಿ, ಎಕ್ಸ್ಲೇಟ್ರ್ ಕೊಡ್ತೀರಿ ಸ್ಪೀಡಲ್ಲಿ, ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಗಾಡಿ. ಸೊ ಭಯ ಮತ್ತು ಭಕ್ತಿ ಬೇಕು ಮನುಷ್ಯನಿಗೆ. ಸೊ ಅದು ನನ್ನ ಈಗ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದರೆ, ನೀವು ಒಳ್ಳೆ ಕರ್ಮ ಮಾಡಿ, ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಿ. ನನಗಿದು ಆಗೋವಂಥ ಆಸೆ ಇದೆ, ಇಚ್ಛೆ ಯೂನಿವರ್ಸ್ ಹತ್ರ ಹೇಳಿ. ನನಗಿದು, ದಟ್ಸ್ ಇಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ನನಗೆ ಇದು ಆಗಬೇಕು ಅನ್ನೋ ಇಷ್ಟ ಇದೆ, ನಾನು ಇದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ, ನಾನು ಇದಕ್ಕೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ಇದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಕೇಳ್ಬಿಟ್ಟು ಮಲ್ಕೊಳ್ಳೋದಲ್ಲ. ನನಗೆ ಫಸ್ಟ್ ರ್ಯಾಂಕ್ ಬೇಕು, ಪರಮಾತ್ಮ ಫಸ್ಟ್ ರ್ಯಾಂಕ್ ಬೇಕು ನನಗೆ. ನಾನು ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ, ಸ್ಟಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ಅಡಚಣೆ ಆಗದಿರೋಗಿ ನೋಡ್ಕೊಳ್ತಾನೆ ಅವನು. ಕರೆಕ್ಟ್. ನಿಮಗೆ ದುಡ್ಡಿದ್ದು ವಿಚಾರ ಆಗಲಿ ಓದೋದಕ್ಕೆ, ಅಥವಾ ಮಧ್ಯದಲ್ಲಿ ಏನೋ ಅನಾಹುತ ಆಗದಿರೋ ಹಾಗೆ ನಿಮ್ಮನ್ನು ಅಲ್ಲಿಗೆ ತಲುಪಿಸೋಕ್ಕೆ ಅವನು ಕಾಯ್ತಾನೆ. ಆದರೆ ಇಲ್ಲಿ ನಿಮ್ಮ ಪ್ರಾಕ್ಟೀಸ್ ಮಾಡಲೇಬೇಕು, ನಿಮಗೆ ಅದು ಸಿಕ್ಕೇ ಸಿಗುತ್ತೆ. ನೀವು ಪುಸ್ತಕನೇ ಹಿಡಿದೆ ನನಗೆ ಫಸ್ಟ್ ರ್ಯಾಂಕ್ ಬೇಕು ನೋಡುವ ದೇವ್ರನ್ನ ಚೆಕ್ ಮಾಡಿದ್ರೆ ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ. ನಾನು ಓದ್ತಾ ಇದ್ದೀನಿ, ಭಗವಂತ ಓದ್ತಾ ಇದ್ದೀನಿ, ಇದರಲ್ಲಿ ನಾನು ಈ ಸಲ ಫಸ್ಟ್ ರ್ಯಾಂಕ್ ತಗೊಳ್ಳೇಬೇಕು, ಇದರಲ್ಲಿ ನನ್ನ ಹೆಸರು ಮಾಡಲೇಬೇಕು, ತುಂಬ ಕಷ್ಟಪಡ್ತಾಯಿದ್ದೀನಿ, ನೀನು ನನಗೆ ಸಹಾಯ ಮಾಡಬೇಕು ಅಂತ ಅಂದಾಗ ನಿಮ್ಮ ಕಷ್ಟದ ಪ್ರಮಾಣವನ್ನು ಕಮ್ಮಿ ಮಾಡಿ ನಿಮಗೆ ಅದು ಸುಲಭವಾಗಿ ತಲುಪೋ ಹಾಗೆ ಅವರು ಮಾಡಿಕೊಡ್ತಾರೆ. ಅದಕ್ಕೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಅವ್ರು ಕಾಯ್ತಾರೆ. ಇದೇ ಭಗವಂತ. ದಿಸ್ ಈಸ್ ಯೂನಿವರ್ಸ್, ದಿಸ್ ಇಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಬಟ್ ನಿಮ್ಮ ಪ್ರಯತ್ನ ಬೇಕು, ಪ್ರಯತ್ನ ಇಲ್ಲದೆ ಆಗೋದಿಲ್ಲ. ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಬೈ ಟೈಮ್, ದಿಸ್ ಇಸ್ ದ ಸೆಕೆಂಡ್ ಹಾಫ್ ನಾನು ಅರ್ಥ ಮಾಡ್ಕೊಂಡು ಬಂದಿದ್ದು. ವಾಟ್ ಈಸ್ ಗಾಡ್. ನೀವು ಅವ್ರ ಜೊತೆ ಇಂಟ್ರಾಕ್ಷನ್ ಆದರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಇರೋದು ನಿಮ್ಮ ಜೊತೆ, ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾಯಿದ್ದಾರೆ. ನೀವು, ನನಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ನನ್ನದೇ ನನಗೆ ತುಂಬ ಕೆಟ್ಟ ಅನುಭವ ಆಗುತ್ತೆ ನನ್ನ ಜೀವನದಲ್ಲಿ. ನಾನು ನಂಬಿಕೆ ದ್ರೋಹ ಆಗ್ತೀನಿ, ನನ್ನ ಮೇಲೆ ಕೆಟ್ಟ ಕಳಂಕ ಎಲ್ಲ ಹಾಕಿ ನನ್ನ ಹೆಸರನ್ನ ಹಾಳು ಮಾಡೋವಂಥ ಪ್ರಯತ್ನಗಳಾಗುತ್ತವೆ. ನಮ್ಮ ಮೇಲೆ ನಾನಾ ರೀತಿ ಎಲ್ಲ ಕೆಟ್ಟ ಆರೋಪಗಳನ್ನು ಹಾಕಿ ನೀಚ ಬುದ್ಧಿ ಇರೋರು, ಭಾಳ ನೀಚ, ಏನೇನೆಲ್ಲ ನೀಚ ಇದನ್ನೆಲ್ಲ ಮಾಡ್ಬೋದು, ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಕೇಳಿದ್ದು ಭಗವಂತನ ಹತ್ರ. ಇವತ್ತು ನಮಗೆ ಯಾವಾಗ ಶಾಲು ಪೇಟ ಹಾಕಿ ಹಾರ ಹಾಕ್ತಾರೆ, ಆಗ ಅನ್ಕೋತೀನಿ, ಎಂಥ ನಿನ್ನ ಲೀಲೆ, ಬಿಗ್ ಬಾಸ್ನ ಇದಕ್ಕೆ ಅಂತಲೇ ಇಟ್ಟಿದ್ದಲ್ವ ನೀನು ನನಗೆ, ನನ್ನನ್ನು ಯಾರು ಅಂತ ಜನಗಳಿಗೆ ತೋರಿಸ್ಲಿಕ್ಕೆ. ಇವತ್ತು ನನಗೆ ಈ ಮಟ್ಟಕ್ಕೆ ಪ್ರೀತಿ ಕೊಟ್ಟಿಯಲ್ಲ. ಆವತ್ತು ನಾನು ಎಷ್ಟು ದುಃಖದಲ್ಲಿದ್ದೆ. ಹೀ ವಿಲ್ ಶೋ ಹೀ ಇಸ್ ದೇರ್. ಅವನು ತೋರಿಸ್ತಾನೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಆದರೆ ಇಲ್ಲಿ ಕ್ಲೀನ್ ಇರಬೇಕು. ಮತ್ತು ದೇವ್ರನ್ನ ನೀವು ಎಷ್ಟು ಪ್ರೀತಿಸಿ ಅಂತಂದರೆ, ನನಗಿದು ಬೇಕು ಅಂತಲ್ಲ, ನಿಮಗೆ ಯಾರಾದರೂ ಅನ್ಯಾಯ ಮಾಡೋರು ಬಂದ ತಕ್ಷಣ ಅವನು ತೋರಿಸ್ತಾನೆ. ನಿಮ್ಮ ಮುಂದೆನೇ ಸಿಗಾಕ್ಕೊಳ್ತಾರೆ ಅವರು, ತೋರಿಸ್ತಾನೆ. ನೀನು ಯಾರನ್ನ ನಂಬ್ತಾ ಇದೆಯಾ ಆ ವ್ಯಕ್ತಿ ಇದು ಅಂತ ತೋರಿಸ್ತಾನೆ. ಕಟ್ ಮಾಡಿ ಬಿಸಾಕು ಸೈಡಿಗೆ ಅಂತ.
ಕಾಯ್ತಾರೆ, ಪರ್ಸ್ನಲ್ ಆಗಿ ಇಲ್ಲಿ ನಿಂತು ಕಾಯ್ತಾರೆ. ದಟ್ ಈಸ್ ಮಹಾಕಾಲ್. ಒಂದು ಸರ್ತಿ ಅವ್ರಿಗೆ ಅರ್ಪಿಸ್ಕೊಂಡ್ರೆ ಅದು ಬೇರೆದೇ ಲೋಕ ಅಮ್ಮ. ಅದು ಒಂದು ಸರ್ತಿ ಅರ್ಪಿಸ್ಕೊಂಡ್ರೆ, ದೇಹ ಉಸಿರನ್ನ ಸಂಪೂರ್ಣವಾಗಿ ಅವ್ರಿಗೆ ಅರ್ಪಿಸ್ಕೊಂಡ್ರೆ ಮತ್ತೆ ಅವ್ರು ನೋಡ್ಕೊಳ್ತಾರೆ. ಬಿರಿಯಾನಿ ನೀನು ಪ್ರತಿದಿನ ತಿನ್ನಲೇಬೇಕು. ನೀವು ಬೇಡ ಅಂದ್ರೂ ಹೋಟ್ಲವನ ಹತ್ರ ಬೇರೆ ಇರಲ್ಲ, ಸರ್ ಇವತ್ತು ಬಿರಿಯಾನಿ ಮಾತ್ರ ಇರೋದು. ಅಲ್ಲ ಮರೆ ಡೈಲಿ ಅದನ್ನೇ ತಿಂತಿದ್ದೀನಿ, ಬೇಡ, ಇಲ್ಲ ಸರ್ ನೀನು ತಿನ್ನಲೇ. ಅವ್ರದ್ದು ಆ ರೀತಿ, ದೇವರ ಪ್ರೀತಿ ಆ ರೀತಿ. ನಾನು ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ, ಇದು ದೇವರ ಪ್ರೀತಿ. ಇದೆಲ್ಲ ಅನುಭವ ನಂದು. ಎಸ್, ನಿಮ್ಮ ಅನುಭವಗಳ ಇದು ಚೆನ್ನಾಗಿತ್ತು ಮಾತುಗಳು. ಬಟ್ ನೀವು ಹಾಡುಗಾರರು ಕೂಡ ಹೌದಲ್ವಾ, ಮ್ಯೂಸಿಕ್ ತುಂಬ ಇಷ್ಟಪಡ್ತೀರಾ. ಸೊ ಹಾಡೇ ಹಾಡ್ತೀರಾ. ಬಟ್ ಒಂದು ಹಾಡು ನಮಗೋಸ್ಕರ ಯಾವುದಾದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾನು ನೀವು ಹಾಡು ಹೇಳೋದನ್ನ ಕೇಳಲೇ ಇಲ್ಲ. ಈಗ ನಮ್ಮ ವೇದಿಕೆಯಲ್ಲಿ ನೀವು ಇಲ್ಲ ಯಾರು ಹೇಳಿದ್ದು? ನೋ ಮ್ಯೂಸಿಕ್ ಇಷ್ಟಪಡ್ತೀರಾ ಅಂದ್ರೆ ನೀವು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಪರವಾಗಿಲ್ಲ, ಒಂದು ಸಣ್ಣ ಹಾಡು ಯಾವ್ದಾದ್ರು ಒಂದು ಬೀಟ್. ಇಲ್ಲ ಪ್ರಯತ್ನ ಆಗತ್ತೆ ಬಿಡಿ, ಟ್ರೈ ಮಾಡಿ. ಇಲ್ಲ, ನಾನು ಹಾಡುಗಾರನಲ್ಲ. ನಾನು ಯಾಕಂದ್ರೆ ಪ್ರಯತ್ನನೂ ಪಟ್ಟಿರೋನಲ್ಲ ಯಾವತ್ತು ಆಡ್ಲಿಕ್ಕೆ. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೀಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದೆರಡು ಪದ ಗುನ್ಗೋದಿಲ್ವಾ? ಹೀಗೆ ಇಲ್ಲ, ಬಹಳ ಕಡಿಮೆ. ಕೇಳಲಿಕ್ಕೆ ಇಷ್ಟ ಅಷ್ಟೇ. ಯಾವ ಹಾಡುಗಳು ಇಷ್ಟ ಆಗುತ್ತೆ ಕನ್ನಡದಲ್ಲಿ? ನನಗೆ ಹಾಗಂತಲ್ಲ, ಕನ್ನಡ ಅಂತಲ್ಲ, ಯಾವುದೇ ಹಾಡು, ಪಾಶ್ಚಾತ್ಯ ಭಾಷೆದ್ದು ನನಗೆ ಇಷ್ಟ. ಆಂಗ್ಲ ಭಾಷೆ, ನಿಮ್ಮ ಬೇರೆನೂ ಕೇಳ್ತೀನಿ ನಾನು. ಚೈನೀಸ್ ಹಾಡುಗಳು ಇಷ್ಟ, ಅರಬಿಕ್ ಇಷ್ಟ ನನಗೆ. ಆ್ಯಂಡ್ ನಮ್ಮ ಇಂಡಿಯನ್ ಕ್ಲಾಸಿಕಲ್ಸು ಇಷ್ಟ, ಸೈಲೆಂಟ್ ಸಾಂಗ್ಸು ಇಷ್ಟ. ಮ್ಯೂಸಿಕ್ ಟೋಟಲಿ ನನ್ನ ಈ ಕಲೆಗೆ ಸಂಬಂಧಪಟ್ಟಿರೋದು ಎಲ್ಲವೂ ನನಗೆ ಭಾಳ ಇಷ್ಟ. ಎಲ್ಲ ಹಾಡೊಂದು ಬಿಟ್ಟು ಬೇರೆ ಎಲ್ಲ ಡ್ರಾಯಿಂಗಿಂದ ಹಿಡಿದು ಪೇಂಟಿಂಗಿಂದ ಹಿಡಿದು ಎಲ್ಲವೂ ಇಷ್ಟ. ಐ ಎಂಜಾಯ್ ನೇಚರ್. ನಾನು ತುಂಬ ಈ ರೀತಿ ಇದಕ್ಕೆ ಸೇರಿರೋನು ನಾನು. ಸೊ ನನಗೆ ಹೌದು. ಮತ್ತು ಬಿಸ್ನೆಸ್ನು ಇಷ್ಟ ನನಗೆ. ಬಿಸ್ನೆಸ್ ಕೂಡ ಮಾಡೋದಕ್ಕೆ ಇಷ್ಟ. ಹೋಟೆಲ್ ಊಟ ಮಾಡಿ ಒಳ್ಳೆ ಊಟನ ಜನಗಳಿಗೆ ಬಡಿಸ್ಬೇಕು ಅನ್ನೋದು ಆಸೆ ಇದೆ. ಇನ್ನು ಫ್ಯೂಚರಲ್ಲಿ ನೋಡಬೇಕು. ಫ್ಯೂಚರಲ್ಲಿ ಸ್ಟಾರ್ಟ್ ಆಗುತ್ತಾ ಹೋಟೆಲ್ ಬಿಸ್ನೆಸ್? ಇದೆ ನೋಡಬೇಕು, ಒಂದೊಂದಾಗಿ. ಈಗ ತಾನೇ ಹೊರಗಡೆ ಬಂದಿದ್ದೀವಿ, ಒಂದೊಂದೇ ಪ್ರಾಜೆಕ್ಟ್ಗಳ ಮೂಲಕ ಇನ್ನು ನೋಡಬೇಕು ಹೇಗೆ ಕರ್ಕೊಂಡು ಹೋಗುತ್ತೆ ಹಾಗೆ. ಮತ್ತೆ ದೈವ ಲಿಖಿತ. ಎಸ್, ಬಟ್ ಬಿಗ್ ಬಾಸ್ ಅಲ್ಲಿ ನೀವು ತುಂಬಾ ಟ್ರೋಲ್ ಆಗಿರೋ ಒಂದು ಹಾಡು ರಾರಾ. ನಮಗಲ್ಲಿ ನನಗೆ ನಮ್ಮ ರಕ್ಷಿತ್ ಅವರು ನನಗೆ ಕೊಡ್ತಾ ಇದ್ದಂಥ ಕಾಟ ನನಗೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ, ನಮಗೆ ಬೈಯೋಕ್ಕೂ ಆಗಲ್ಲ, ಹೊಡೆದಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಹೊರಗಡೆ ಹಾಕಬೇಕಲ್ಲ. ಸೊ ಅವ್ರು ಮಾಡ್ತಾ ಇದ್ದಿದ್ದು ಒಂದೊಂದನ್ನು ನಾನು ಇಮಿಟೇಟ್ ಮಾಡ್ತಾಯಿದ್ದೆ. ಅದು ನಮ್ಮ ಟ್ರೋಲ್ ಸ್ನೇಹಿತರು ಅದನ್ನು ಎಷ್ಟು ಟ್ರೋಲ್ ಮಾಡಿ ಅದನ್ನು ಜನಗಳು ಎಷ್ಟು ಎಂಜಾಯ್ ಮಾಡ್ಸೋಕ್ಕಾಗುತ್ತೆ ಮಾಡಿಸಿದ್ದಾರೆ. ಸೊ ಇಟ್ಸ್ ಓಕೆ. ಎಂಡ್ ಆಫ್ ದ ಡೇ ಜನಗಳು ಈಗ ಏನೇನೋ ಟೆನ್ಷನ್ಸ್ ಇರುತ್ತೆ. ಈಗ ಇಟ್ಸ್ ನಾಟ್ ಈಸಿ, ಮುಂಚೆ ಥರ ಇಲ್ಲ ಈಗ ಪ್ರಪಂಚ. ಒಂದು ಮೂಡ್ ಚೇಂಜ್ ಮಾಡೋದಕ್ಕೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಎಂಟರ್ಟೈನ್ಮೆಂಟ್ ಇಲ್ಲದೆ ಮನುಷ್ಯನಿಗೆ ನಿದ್ದೆ, ಊಟ, ನೀರು, ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಇದಿಲ್ಲದಿದ್ರೆ ಸಾಧ್ಯ ಇಲ್ಲ. ತಲೆ ಹುಚ್ಚನಾಗಿ ಹೋಗ್ತಾನೆ ಅವನು. ಸೊ ಅದನ್ನು ನೋಡಿ ಎಲ್ಲೋ ಒಬ್ರದ್ದು ಮನಸ್ಸು ಚೇಂಜ್ ಆದಾಗ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, ನಗು ಬರುತ್ತೆ, ಚಿಕ್ಕದೆಲ್ಲ ಸಾಲ್ವ್ ಆಗಿ ಹೋಗುತ್ತೆ. ಅವ್ರದ್ದು ಮೂಡ್ ಚೇಂಜ್ ಆದಾಗ ಏನಾಗುತ್ತೆ, ನಿಮ್ದು ಅಪ್ರೋಚ್ ಚೇಂಜ್ ಆಗುತ್ತೆ. ಸೊ ನಾವೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಅಂತಂದಾಗ ನಮಗೆ ಸಂತೋಷ ಅಲ್ವೇ? ನಿಜ. ಬಟ್ ಆ ಟ್ರೋಲರ್ಸ್ ಇದು ಟ್ಯಾಲೆಂಟ್ ನೋಡಿದ್ರೆ ತುಂಬ ಮಾಡಿದ್ದಾರೆ, ತುಂಬ ಜನದ ಮಾಡಿದ್ದಾರೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಬಹುಶಃ ಈ ಸರ್ತಿ ಬಿಗ್ ಬಾಸ್ ಥರ ಒಂದು ಫೇಮ್ ಯಾವುದೂ ಸೀಸನ್ ತಗೊಂಡಿಲ್ಲ. ಆ್ಯಂಡ್ ವಿ ಆರ್ ವೆರಿ ಗ್ಲಾಡ್ ಆ್ಯಂಡ್ ಹ್ಯಾಪಿ ದಟ್ ವಿ ಬೀನ್ ಅ ಪಾರ್ಟ್ ಆಫ್ ಸಚ್ ಅ ಫ್ಯಾಂಟಾಸ್ಟಿಕ್ ಆ್ಯಂಡ್ ವೆರಿ ಫೇಮಸ್ ಶೋ ಇನ್ ದಿ ಹೋಲ್. ಮತ್ತು ಇಡೀ ಸೀಸನ್ನ ಚಪ್ಪಾಳೆ ಕೂಡ ನಮಗೆ ಬರುತ್ತೆ, ಕಿಚ್ಚ ಸರ್ ಅವರು ಕೊಡ್ತಾರೆ. ಅದಕ್ಕಿಂತ ಇನ್ನು ನಮಗೆ ಬೇರೆ ಏನು ಕೇಳ್ಕೊಳ್ಳಿ ಆ ಭಗವಂತನ ಹತ್ರ. ಅಂಥ ದೊಡ್ಡ ವ್ಯಕ್ತಿ ಕಿಚ್ಚ ಸರ್ ಅವರು. ನಿಜವಾಗ್ಲೂ ನನಗೆ ಆ ಶೋ ಮೂಲಕ ಪರಿಚಯ ಆದಂಥವರು. ನನ್ನ ಈಗ ಜಗದ್ಗುರು ಆಗಿ ನಿಂತಿದ್ದಾರೆ. ನನಗೆ ದಾರಿ ಒಂದು ಎಷ್ಟೋ ಬರೀ ಆ ಶೋಗೆ ಮಾತ್ರ ಅಲ್ಲ, ಜೀವನಕ್ಕೆ ಬೇಕಾಗಿರೋದನ್ನು ಹೇಳ್ಕೊಟ್ಟಂಥ ನನ್ನ ಜಗದ್ಗುರು ಅವರು. ತುಂಬ ಪ್ರೀತಿ ಇದೆ ಅವರು. ಬಿಡಿ, ಅವರು ಬಹಳ ದೊಡ್ಡ ವ್ಯಕ್ತಿ. ಅವರು ಬಲ್ಗೈಯಲ್ಲಿ ಮಾಡಿರೋದು ಎಡಗೈಗೆ ಗೊತ್ತಿರಲ್ಲ, ಎಡಗೈಯಲ್ಲಿ ಮಾಡಿರೋದು ಬಲ್ಗೈಗೆ ಗೊತ್ತಿರಲ್ಲ, ಅಂಥ ವ್ಯಕ್ತಿ. ನಮಗೆ ಅದು ದೊಡ್ಡ ಇಂಪ್ಯಾಕ್ಟ್. ಅವ್ರು ನಮ್ಮಂಥ ಎಷ್ಟೋ ಹುಡುಗರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅವರು ತುಂಬ ಒಳ್ಳೇದನ್ನ ಹೇಳ್ಕೊಟ್ಟಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಬಟ್ ನಮಗೆ ಅವರೊಂದು ಭಾಳ ದೊಡ್ಡ ವಿಚಾರ. ಮತ್ತು ಅವರಿಂದ ನನಗೆ ಇಡೀ ಸೀಸನ್ನ ಚಪ್ಪಾಳೆ ತಗೊಳ್ಳೋದು ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್. ಅದು ನಿಜ. ಅದು ಇಂಥ ಶೋ ಅಲ್ಲಿ ಅದು ಖುಷಿಯೇ ಆಗುತ್ತೆ. ಯಾಕಂದ್ರೆ ನೀವು ಯಾರನ್ನ ಡ್ರೀಮ್ ಮಾಡಿದ್ರು ಅವ್ರ ಹತ್ರನೇ ಹೋದ್ರಿ, ಅಲ್ಲಿ ನೀವು ಅದನ್ನ ಸೆಲೆಬ್ರೇಟ್ ಕೂಡ ಮಾಡಿದ್ರಿ. ನಾನು ಹೋಗಿದ್ದೆ ಅವ್ರಿಗೋಸ್ಕರ. ಅವರಿದ್ದಾಗಲೇ ನಾನೊಂದು 2 ವಾರನಾದರೂ ಅವರಿಂದನೇ ನಾನು ಇಡೀ ಸೀಸನ್ನ ಚಪ್ಪಾಳೆ. ನನಗೆ ಭಾಳ ಟೆನ್ಷನ್ ಆಗಿತ್ತು ಲಾಸ್ಟಿಗೆ. ಇದೊಂದು ಆಗಲಿಲ್ವಲ್ಲ, ಇಡ್ತೀನಲ್ಲೋ ಗೊತ್ತಿಲ್ಲ, ವಿನ್ ಆಗ್ತೀನಲ್ಲೋ ಗೊತ್ತಿಲ್ಲ, ಒಂದು ಚಪ್ಪಾಳೆ ಮುಗಿತಾ ಬರ್ತಾಯಿತ್ತು ಸೀಸನ್.
ಆ ಟೈಮಲ್ಲೇ ಆ ಭಗವಂತ ನನಗೆ ಕೊಟ್ಟ ಅದು ಇಡೀ ಸೀಸನ್ನ ಚಪ್ಪಾಳೆ ರೋಮಾಂಚನ ಆಗೋಯ್ತು ನನಗೆ ಅವತ್ತು ಇಮೋಷನ್ಸ್ ತಡ್ಕೊಳಕ್ಕಾಗಲಿಲ್ಲ. ಅಮ್ಮ ನೆನಪಾದ್ರು, ಸುಮಾರು ದಿವಸನ ಆಗಿತ್ತು. ಅಮ್ಮನೂ ಹೇಳಿದರು ನೀನು ಕಿಚ್ಚನ ಚಪ್ಪಾಳೆ ತಗೊಂಡು ಬರಬೇಕು ಅಂತ. ಸೊ ನಾನು ಹೇಳಿದ್ದೆ ಇದು ಅಮ್ಮಂದು, ದಿಸ್ ಬಿಲಾಂಗ್ಸ್ ಟು ಮೈ ಮಾಮ್. ಅಮ್ಮ ಹೇಳಿದ್ದು ಸರ್ ನನಗೆ ಗೊತ್ತಿರಲಿಲ್ಲ ಇದು ಅಂತ ಹೇಳಿ. ಆ್ಯಂಡ್ ಇಡೀ ಸೀಸನ್ಗೆ ಸಿಗುತ್ತೆ. ಇಟ್ಸ್ ಅ ಗ್ರೇಟ್ ಮೂಮೆಂಟ್. ಈಗಲೂ ಭಾವುಕರಾಗ್ತಿದ್ದೀರಾ? ಹೌದು. ಅಲ್ಲಿ ಕಳೆದಂಥ ಕೆಲವು ಮೂಮೆಂಟ್ಸ್ ಎಲ್ಲ ತುಂಬ ಹಾರ್ಟಿಗೆ ಹತ್ತಿರವಾಗಿರೋದು. ಅಲ್ಲಿ ಏನೆಲ್ಲ ಸುಮಾರು ಕನಸುಗಳು ನನಸಾಗಿದೆ ಅಲ್ಲಿ. ಸುಮಾರು ಕನಸುಗಳು, ಸುಮಾರು ನಗಾಡಿರೋರ ಮುಂದೆ, ನಮ್ಮ ಬಗ್ಗೆ ಕೀಳು ಮಾತಾಡಿರೋರ ಮುಂದೆ ಇವತ್ತು ಭಗವಂತ ಆ ವೇದಿಕೆಯಿಂದ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಮೂಕ ಉತ್ತರ ನಮ್ಮದು ಮಹಾಕಾಲ್. ಬಟ್ ತುಂಬ ಜನ ಅವರು ಗಳಿಸಿರೋದಕ್ಕೆ ಋಣಿಯಾಗಿರೋದು ತುಂಬ ಕಡಿಮೆ. ಬಟ್ ನೀವು ತುಂಬ ಋಣಿಯಾಗಿದ್ದೀರಾ ಬಿಗ್ ಬಾಸ್ಗೆ. ಹೌದು. ಆ ವೇದಿಕೆ, ವಾಹಿನಿ ಏನು ಕೊಡ್ತು, ಕಿಚ್ಚ ಸರ್ ಏನು ಕೊಟ್ಟರು, ನಾನೇನು ಕೊಟ್ಟಿದ್ದೀನಿ ಆ ವೇದಿಕೆ ನನಗೇನು ಕೊಡ್ತು, ನನಗೆ ಬಹಳ ದೊಡ್ಡ ವಿಷಯ ಅದು. ಬೇರೆಯವ್ರು ಹೇಗೆ ತಗೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಮೈ ನೇಚರ್ ಇಸ್, ನಾನು ಪ್ರತಿಯೊಂದಕ್ಕೂ ಚಿಕ್ಕದಕ್ಕೂ ಥ್ಯಾಂಕ್ಫುಲ್ ಆಗಿದ್ದೀನಿ. ಲೈಕ್ ಐ ಸೆಡ್, ನಾನು ಒಂದು ದಿವಸದ ಒಂದು ಒಳ್ಳೆ ಊಟ ಕೊಟ್ಟರು ಭಗವಂತನಿಗೆ, ಒಂದು ಜಾಗದಲ್ಲಿ ಒಳ್ಳೆ ಊಟ ಸಿಕ್ಕಿದ್ರು ನಾನು ಒಂದು ಸರ್ತಿ ಮೇಲೆ ನೋಡ್ತೀನಿ, ಇವತ್ತು ಇದನ್ನು ನನಗೋಸ್ಕರ ನೀನು ಬರೆದಿದ್ದೆ ನೋಡು ಅಂತ. ಒಳ್ಳೆ ಊಟನ ನನಗೋಸ್ಕರ ಬರೆದಿದ್ದೆ, ನಾನು ಈ ರೀತಿ ನೋಡೋನು ಲೈಫ್ನ. ಸೊ ಚಿಕ್ಕ ವಿಷಯನೂ ನಾನು ಭಾಳ ಥ್ಯಾಂಕ್ಫುಲ್ ಆಗಿರ್ತೀನಿ. ಈಗ ಕೊನೆಯದಾಗಿ ನಿಮ್ಮನ್ನು ಪ್ರೀತಿಸೋ ಜನ ತುಂಬ ಜನರಿದ್ದಾರೆ. ನಾನೊಂದು ರೀಲ್ ನೋಡಿದೆ, ಅದರಲ್ಲೊಂದು ಪುಟ್ಟ ಮಗು ಇತ್ತು. ಅವರು ಮನೆಯವ್ರು ಕೇಳ್ತಾರೆ ನಿನ್ಗೆ ಯಾರು ಇಷ್ಟ? ನಂಗೆ ಧ್ರುವಂತ್ ಇಷ್ಟ. ಅವ್ರು ಇಷ್ಟ ಇಲ್ಲ ಅಂದರೂ ನಂಗೆ ಧ್ರುವಂತೆ ಇಷ್ಟ ಅನ್ನೋ ಆ ರೇಂಜಲ್ಲಿ ಆ ಮಗು ಹೇಳ್ತಿತ್ತು. ಇಂಥ ಪ್ರೀತಿ ಜೊತೆಗೆ ನಿಮ್ಗೆ ಸಪೋರ್ಟ್ ಮಾಡಿರೋರು, ನಿಮ್ಮ ಜೊತೆ ನಿಂತವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದಂದರೆ? ಧ್ರುವನ ಇವತ್ತು ಮಾಡಿ ನಿಲ್ಲಿಸಿರೋದವರು. ನನ್ನದೇನಿಲ್ಲ, ನಾನು ಇಷ್ಟೇ ಹೇಳ್ಕೊಳ್ಳೋದು, ನನಗೆ ಪ್ರೀತಿ ಕೊಟ್ಟಂಥ ಸಮಸ್ತ ನಾಡಿನ ನನ್ನ ಜನತೆ ಏನಿದ್ದಾರೆ ಇವತ್ತು ಧ್ರುವನ ಮಾಡಿರೋದವರು. ನಾನು ಸೇರಬೇಕಾಗಿರೋದು ಅವರಿಗೆ, ಪುಟ್ಟ ಮಕ್ಕಳಿಂದ ಹಿರಿಯರವರೆಗೂ ನಾನು ಸೇರಬೇಕಾಗಿರೋದು ಅವರಿಗೆ. ಮತ್ತು ನಾನು ಇನ್ನು ಮುಂದೆ ನನ್ನ ಜೀವನದಲ್ಲಿ ಪ್ರತಿಯೊಂದೂ ನನಗೆ ಪ್ರೀತಿ ಕೊಟ್ಟಂಥ ನನ್ನ ರಾಜ್ಯಕ್ಕೆ, ನನ್ನ ರಾಜ್ಯದ ಜನತೆಗೆ, ನನ್ನ ಕಲಾಪೋಷಕರು ಏನಿದ್ದಾರೆ ಅವರಿಗೆ ಯಾವ್ಯಾವ ರೀತಿಲಿ ಒಳ್ಳೆಯದು ಮಾಡ್ಬೋದು, ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಯಾವ್ಯಾವ ರೀತಿಲಿ ನನ್ನಿಂದ ನನ್ನ ಸಮಸ್ತ ಜೀವನದಲ್ಲಿ ಅವರಿಗೆ ಏನೆಲ್ಲ ಒಳಿತು ಮಾಡ್ಬೋದು, ನಾನು ಅದನ್ನು ಮಾಡೋದಕ್ಕೆ ಭಾರತದಲ್ಲಿದ್ದು, ಅಂದರೆ ನನ್ನ ಸ್ಟೇಟಲ್ಲೇ ಇದ್ದು ನಾನು ಮಾಡಲಿಕ್ಕೆ ನನಗೆ ಇಷ್ಟ. ಸೊ ಇದನ್ನು ಮಾಡೋದಕ್ಕೆ ಅವರ ಆಶೀರ್ವಾದ ಇನ್ನೂ ನನಗೆ ಬೇಕು. ಸೊ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ಆ ಪ್ರೀತಿ ಇರಲಿ. ಆ್ಯಂಡ್ ಪುಟಾಣಿ ಮಕ್ಕಳು, ನೀವು ನಂಬಲ್ಲ, ಇನ್ನೂ ಮಾತು ಬರ್ತಾ ಇಲ್ಲ, ಜೈ ಮಹಾಕಾಲ್ ಅನ್ನತ್ತೆ. ನಾನು ಆ ವಿಡಿಯೋನ ನಿಮಗೆ ಕಳಿಸಿಕೊಡ್ತೀನಿ, ತೋರಿಸಿ. ನನ್ನ ಸ್ನೇಹಿತನ ಮಗು, ಆ ಮಗುಗೆ ಇನ್ನೂ ಟಿ ವಿ ಅಂದರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಇಬ್ಬರು ಚಿಕ್ಕ ಪುಟಾಣಿ ಮಕ್ಕಳು, ಅವ್ರಿಗಿನ್ನೂ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಜೈ ಮಹಾಕಾಲ್ ಅನ್ನತ್ತೆ ಆ ಮಗು. ಅದಕ್ಕಿಂತ ದೊಡ್ಡ ನನ್ನ ಅಚೀವ್ಮೆಂಟ್ ಇನ್ನು ಜೀವನದಲ್ಲಿ ಬೇರೆ ಯಾವುದಿಲ್ಲ. ಸಾರ್ಥಕತೆ. ನಾನು ಯಾವುದೇ ಈಗ ಹೊರಗಡೆ ಹೋಗಲಿ, ಮಕ್ಕಳು ಇಟ್ ಈಸ್ ವೆರಿ ಗುಡ್. ಭಗವಂತನ ಹೆಸರು ನಾಮಸ್ಮರಣೆ ಆಗ್ತದೆ, ಚಿಕ್ಕ ಪುಟ್ಟ, ಅದಕ್ಕೆ ನಾನು ಕಾರಣನಾದೆ. ಆದರೆ ಮಕ್ಕಳ ಬಾಯಿಯಿಂದ ಭಗವಂತನ ನಾಮಸ್ಮರಣೆ ಆಗ್ತದೆ. ಭಗವಂತ ಎಲ್ಲೋ ಆ ಮಕ್ಕಳ ಬಾಯಿಯಿಂದ ನನಗೆ ಹೇಳ್ತದೆ ನಾನು ಇದೀನಿ ನಿನ್ನ ಜೊತೆ ಅಂತ. ನಾನು ಆ ರೀತಿ ನೋಡ್ತೀನಿ ಅದನ್ನು. ನನಗೆ ಯಾವುದೇ ಸ್ಟೇಜ್ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲೋ ಹೋಗಲಿ, ನೋಡಿದ ತಕ್ಷಣ ಜಯ ಮಹಾಕಾಲ ಅಂತಾರೆ. ಆ ರೋಮಾಂಚನ ಇದೆಯಲ್ಲಮ್ಮ, ಎಂಥ ಯುದ್ಧವನ್ನು ಎದುರಿಸಿ ನಿಲ್ಲಿಸೋವಂಥ ತಾಕತ್ತು ಕೊಡುತ್ತೆ ಅದು. ಸೊ ನನ್ನ ಈಶ್ವರ, ನಾನು ಅದೇ ಹೇಳಿದ್ದು ನಿಮಗೆ, ನೀವು ದೇವ್ರನ್ನ ನೋಡೋ ರೀತಿ, ನೀವು ನನ್ನ ಸ್ವಾರ್ಥಕ್ಕೆ ಬಿಟ್ಟು ದುಡ್ಡು ಹಾಕಿ ನನಗೆ ಇದು ಕೊಡು ಇದು ಬಿಟ್ಟು ಅವನ ಪ್ರೀತಿನ ನೋಡಿದ್ರೆ ಅವರು ಬೇರೆ ರೀತಿಯಲ್ಲಿ ಹೇಳ್ತಾರೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ. ಸೊ ಇದಕ್ಕೆ ನಾನೇ ಸಾಕ್ಷಿ. ಎಸ್, ಖಂಡಿತ ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಒಳ್ಳೆ ಸಿನಿಮಾ ಕೊಡಿ ನಮ್ಮ ಕನ್ನಡ ಜನರಿಗೆ, ಮತ್ತು ಬೇರೆ ಭಾಷೆಯವ್ರಿಗೂ ಕೂಡ ಅದು ಸಿಗೋ ಹಾಗಾಗಲಿ, ಪ್ಯಾನ್ ಇಂಡಿಯಾ ಆಗಲಿ. ಜೊತೆಗೆ ನಿಮ್ಮ ಬಿಸ್ನೆಸ್ ಕನಸೇನಿದೆ ಅದು ಕೂಡ ನನಸಾಗಿ ಹೊಟ್ಟೆ ತುಂಬ ರುಚಿಯಾಗಿರುವಂಥ ಊಟ ಸವಿಯೋ ಥರ ಆಗಲಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಒಳ್ಳೆ ಮಾತುಗಳನ್ನು ಆಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.